ಹಾಗೂ ಬರುವ ದಿನಗಳಲ್ಲಿ ನಾವು ಮಾಡಲಿಕ್ಕಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ತಮ್ಮ ಜೊತೆ ಮಾಹಿತಿಯನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಪ್ರಕ್ರಿಯೆಯ ನಂತರ ಕರಡು ಮತದಾರರ ಪಟ್ಟಿಯು ಇಂದು ಬಿಡುಗಡೆಯಾಗಿದ್ದು, ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರುವುದನ್ನು ಸ್ಥಳೀಯ ಬಿಎಲ್ಒ ಕಚೇರಿಗಳಲ್ಲಿ ಅಥವಾ ಚುನಾವಣಾ ಆಯೋಗದ ಅಧಿಕೃತ ಜಾಲತಾಣಗಳಲ್ಲಿ ಪರಿಶೀಲಿಸಿಕೊಳ್ಳಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಡಿಸಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಜಿಲ್ಲೆಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿರುವ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಪ್ರಸ್ತುತ ಪ್ರಕಟಿಸಲಾಗಿರುವ ಕರಡು ಮತದಾರ ಪಟ್ಟಿಯಲ್ಲಿ ಸುಮಾರು 48,668 ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಈವರೆಗೆ ಮ್ಯಾಪಿಂಗ್ ಆಗದಿರುವ 15,164 ಮತದಾರರಿಗೆ ಹಾಗೂ ತಂದೆ ಮಗನ ವಯಸ್ಸಿನ ಗಣನೀಯ ಅಂತರ ಸೇರಿದಂತೆ ದೋಷಪೂರಿತ ಮಾಹಿತಿ ಇರುವ 33,504 ಮತದಾರರು ಸೇರಿದಂತೆ ಒಟ್ಟು 48,668 ಮತದಾರರಿಗೆ ನೋಟಿಸ್ ನೀಡಲಾಗುತ್ತದೆ. ಈ ಎಲ್ಲರೂ ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾಗಬಹುದು. ಮ್ಯಾಪಿಂಗ್ ಮಾಡಲು ಅವರಿಗೆ ಕಾಲಾವಕಾಶ ನಿಗದಿಪಡಿಸಿಕೊಡಲಾಗುವುದು. ಪಟ್ಟಿಯಲ್ಲಿ ಹೆಸರು ಇಲ್ಲದಿರುವುದು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೆ ಅವಕಾಶವಿದ್ದು, ಮತದಾರರು ತಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಿಕೊಳ್ಳುವ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿ ನೀಡಲಿದೆ ಎಂದರು. ದಿನಾಂಕ 16/6/2026 ಮತಪಟ್ಟಿಯಲ್ಲಿದ್ದಂತೆ ಜಿಲ್ಲೆಯಲ್ಲಿ 15,19,459 ಮತದಾರರಿದ್ದು, ಅವರಲ್ಲಿ 13,30,905 ಮತದಾರರ ಹೆಸರನ್ನು ಅಧಿಕೃತಗೊಳಿಸಿ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಅಂದರೆ 87.59% ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಂತಾಗಿದೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ 1,88,554 ಮತದಾರರನ್ನು ಎಎಸ್ಡಿಡಿಒ ವರ್ಗಕ್ಕೆ ಸೇರಿಸಲಾಗಿದೆ. ಈ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಬರುವುದಿಲ್ಲ. ಈ ಪೈಕಿ 46,680 ಮತದಾರರು ಮೃತರಾಗಿರುವುದನ್ನು, 23,165 ಮತದಾರರು ಗೈರಾಗಿರುವುದನ್ನು ಹಾಗೂ 99,225 ಮತದಾರರು ಸ್ಥಳಾಂತರಗೊಂಡಿರುವುದನ್ನು ಗುರುತಿಸಲಾಗಿದೆ ಎಂದರು. ಕರಡು ಮತದಾರ ಪಟ್ಟಿಯಿಂದ ಹೊರಗುಳಿದಿರುವ ಮತದಾರರ ಪೈಕಿ ಗೈರು ಸ್ಥಳಾಂತರಗೊಂಡಿರುವ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಅಥವಾ ತಿದ್ದುಪಡಿ ಇದ್ದರೆ ಹೊಸ ಸೇರ್ಪಡೆಗೆ ಮತದಾರರು ನಿಗದಿತ ದಾಖಲೆಗಳೊಂದಿಗೆ ಫಾರ್ಮ್ 6ರಲ್ಲಿ ಸಲ್ಲಿಕೆ ಮಾಡಬೇಕು. ಇದರ ಜೊತೆಗೆ ಅಕ್ಟೋಬರ್ 1ಕ್ಕೆ 18 ವರ್ಷ ತುಂಬುವ ಯುವ ಮತದಾರರು ನಿಗದಿತ ದಾಖಲೆಗಳೊಂದಿಗೆ ಫಾರ್ಮ್ 6 ಸಲ್ಲಿಸಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಬಹುದು. ಹೆಸರು ವಿಳಾಸ ಬದಲಾವಣೆಗೆ ನಮೂನೆ 8 ಬಳಸಿ ಅರ್ಜಿ ಹಾಕಬಹುದು. ಮತಗಟ್ಟೆ ಅಧಿಕಾರಿಗಳ ಪರಿಶೀಲನೆ ನಂತರ ಆ ಮತದಾರ ಪಟ್ಟಿಯ ಪೌರತ್ವ ದೃಢಪಟ್ಟರಷ್ಟೇ ಅವರ ಹೆಸರನ್ನು ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಸಣ್ಣ ಬ್ರೇಕ್ ನಂತರ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಪವಿತ್ರ ಈದ್ ಹಬ್ಬವು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ತರಲಿ. ಶುಭ ಕೋರುವವರು ರಿಯಾಜ್ ಅಹಮದ್, ಅಧ್ಯಕ್ಷರು, ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್ ಲೋ ವಿಒಸಿ.
ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಬರುವ ದಿನಗಳಲ್ಲಿ ನಾವು ಮಾಡಲಿಕ್ಕಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ತಮ್ಮ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ತಮ್ಮನ್ನು ಇಲ್ಲಿ ಆಹ್ವಾನ ಮಾಡ್ತಾ ಇದ್ದೀನಿ. ಟೈಮ್ ಟೇಬಲಲ್ಲಿ ತಮ್ಮೆಲ್ರಿಗೂ ಆಲ್ರೆಡಿ ಮಾಹಿತಿ ಇದೆ. ಸೊ 17ರವರೆಗೆ ನಾವು ಈ ಎಲ್ಲ ಮೊದಲ ಹಂತದ ಪ್ರಕ್ರಿಯೆಯನ್ನು ಮುಗಿಸಿ ಯಾವುದು ನಮ್ಮ ಎನ್ಯುಮರೇಷನ್ ಫಾರ್ಮ್ಸನ್ನು ಸ್ವೀಕರಿಸ್ತಕ್ಕಂಥದ್ದು, ಆನಂತರ ಡಿಜಿಟೈಸ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇವತ್ತು 24/8/2026 ನಾವು ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸ್ತಾ ಇದ್ದೀವಿ. ಇದು ECI ವೆಬ್ಸೈಟಲ್ಲಿ, ಅಂದರೆ CO ವೆಬ್ಸೈಟಲ್ಲಿ, ನಮ್ಮ ಜಿಲ್ಲಾ DO ವೆಬ್ಸೈಟಲ್ಲಿ, ಆನಂತರ ERO ಅವರ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ, ತಾಲೂಕು ಆಫೀಸ್ಗಳಲ್ಲಿ ಎಲ್ಲ ಫೋರಮ್ಗಳಲ್ಲಿ ಕೂಡ ಇದನ್ನು ಮುಕ್ತವಾಗಿ ನಾವು ಪ್ರಚಾರವನ್ನು ಕೊಡ್ತಾ ಇದ್ದೀವಿ. ಸೊ ಇದಾದ ನಂತರ ನಮಗೆ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಈ SIR ಪ್ರಕ್ರಿಯೆಯಲ್ಲಿ ಆದಂತಹ ಪ್ರಗತಿ, ಆನಂತರ ಅದರದ್ದು ಔಟ್ಕಮ್ ಆಗಿ ನಮ್ಮ ಎಲೆಕ್ಟ್ರಲ್ ರೋಲ್ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ನಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 16/6/2026 ನಮ್ಮ ಪ್ರಸ್ತುತ ಇದ್ದಂತಹ ಮತದಾರರ ಪಟ್ಟಿ ಏನಿತ್ತು ಅದನ್ನು ಫ್ರೀಸ್ ಮಾಡಿಬಿಟ್ಟು SIR ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ದಿವಸದಂದು 16/6/26 ನಮ್ಮ ಜಿಲ್ಲೆಯಲ್ಲಿ 15,19,459 ಮತದಾರರ ಪಟ್ಟಿಯಲ್ಲಿ ಇದ್ದರು. ಈ 1.5 ತಿಂಗಳು ಏನು ನಮ್ಮ SIR ಪ್ರಕ್ರಿಯೆ ಆಯಿತು, ಅದರ ಔಟ್ಕಮ್ ಆಗಿ, ಅದರ ಪ್ರತಿಫಲವಾಗಿ ನಮಗೆ ಈಗ 13,30,905 ಮತದಾರರು ನಮ್ಮ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ, ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಈಗ ನಾವು SIR ಅಲ್ಲಿ 2 ಪ್ರಕ್ರಿಯೆ ಇತ್ತು. ಒಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು. ಎರಡನೇದು ಈ ಪೋಲಿಂಗ್ ಸ್ಟೇಷನ್ಗಳನ್ನು ಕೂಡ ರ್ಯಾಷನಲೈಸ್ ಮಾಡುವಂಥ ಭಾಗ ಕೂಡ ಇತ್ತು. ಅದರ ಪ್ರತಿಯಾಗಿ ನಾವು ಮುಂಚೆ ಇದ್ದಂಥ 1793 ಮತದಾರರ ಕೇಂದ್ರಗಳೇನಿದ್ವು, ಪೋಲಿಂಗ್ ಸ್ಟೇಷನ್ಸ್, ಅವುಗಳನ್ನು ರಿವೈಸ್ ಮಾಡಿ ಈಗ ನಾವು 1886 ಮತದಾರರ ಕೇಂದ್ರಗಳನ್ನು ನಾವು ಮಾಡಿದ್ದೀವಿ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಮತದಾನ ಕೇಂದ್ರದಲ್ಲಿ 1200ಕ್ಕಿಂತ ಹೆಚ್ಚು ಮತದಾರರು ಇರಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ, ಹಾಗೂ ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ನಮಗೆ ಕೆಲವು ಅಂಶಗಳು ಗಮನಕ್ಕೆ ಬಂದಿರ್ತದೆ. ಕೆಲವು ಮತದಾರರ ಕೇಂದ್ರ ತುಂಬ ದೂರ ಆಗಿದೆ ಹಾಗೆ ಅಂತ ಹೇಳಿ ಆ ಎಲ್ಲ ವಿಷಯಗಳನ್ನು ನಾವು ಪರಿಗಣಿಸಿ ಅದನ್ನು ಮತದಾರರ ಕೇಂದ್ರಗಳನ್ನು ಕೂಡ ನಾವು ಪರಿಷ್ಕರಣೆ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಈಗ 1886 ಒಟ್ಟು ಮತದಾನದ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಾ ಇದೆ. ಈ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಳ್ಳದೆ ಇರತಕ್ಕಂತಹ
ಮತದಾರರ ಸಂಖ್ಯೆ 1,88,554. ಅದು ನಮ್ಮ 16/6/26ಕ್ಕೆ ಕಂಪೇರ್ ಮಾಡಿದರೆ 12% ಲೆಸ್ ಆಗುತ್ತೆ, 12.41% ಲೆಸ್ ಆಗುತ್ತೆ. ಇದು ಯಾಕೆ ಇವರು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೀಲಿಲ್ಲ ಅಂತ ಹೇಳಿದ್ರೆ ಅದನ್ನ ಕ್ಯಾಟಗರೈಸೇಷನ್ ಕೂಡ ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಅದರಲ್ಲಿ ಮರಣ ಹೊಂದಿದಂಥ ಪ್ರಕರಣಗಳಿದೆ, ಆನಂತರ ಅಬ್ಸೆಂಟ್ ಇರ್ತಕ್ಕಂಥ ಪ್ರಕರಣ ಇದೆ, ದೆನ್ ಪರ್ಮನೆಂಟ್ಲಿ ಶಿಫ್ಟೆಡ್ ಬೇರೆ ಕಡೆ ಅವರು ಶಿಫ್ಟ್ ಆಗಿರ್ತಾರೆ, ಆನಂತರ ಇನ್ನೊಂದು ಕಡೆ ಆಲ್ರೆಡಿ ಎಲೆಕ್ಟ್ರಲ್ ರೋಲಲ್ಲಿ ಅವರು ನಮೂದಾಗಿರ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಇಲ್ಲಿಂದ ಕೈ ಬಿಡಬೇಕಾಗತ್ತೆ. ಅವ್ರಿಗೆ ನಿರಂತರವಾಗಿ ನಾವು ಅವಕಾಶಗಳನ್ನು ಕೊಟ್ಟಿದ್ದೀವಿ. ಇನ್ ಕೇಸ್ ಅವರು ನಮ್ಮ ಕ್ಯಾಟಗರೈಸೇಷನ್ ಪ್ರಕಾರ ತಪ್ಪು ಕ್ಯಾಟಗರೈಸೇಷನ್ ಆಗಿದ್ರೆ ಅವರು ನಮ್ಮ ಗಮನಕ್ಕೆ ತಂದು ಅದನ್ನ ಸೇರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇತ್ತು. ಆನಂತರ ಈ ವರದಿಯನ್ನ, ಈ ಮಾಹಿತಿಯನ್ನು ನಾವು ನಿರಂತರವಾಗಿ ಎಲ್ಲ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಈಗ ಕೊನೆ ಹಂತದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಹಂತದಲ್ಲಿ ಸುಮಾರು 4 ಬಾರಿ ಇಲ್ಲಿವರೆಗೆ ನಾವು ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಈ ಪೂರ್ತಿ ಪಟ್ಟಿಯನ್ನೇ ಕೊಟ್ಟಿದ್ದೀವಿ. ಯಾರಾದರೂ ಇನ್ ಕೇಸ್ ತಪ್ಪು ಮ್ಯಾಪಿಂಗ್ ಆಗಿದ್ರೆ ಅಥವಾ ತಪ್ಪಾಗಿ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ರೆ ಅದನ್ನ ಸೇರಿಸೋದಕ್ಕೆ ಸಹಕಾರ ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನ ಮಾಡಿದ್ದು. ಬಟ್ ನಮ್ಮ ಕ್ಯಾಟಗರೈಸೇಷನ್ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಆಗಿದೆ ಅಂತ ಹೇಳಿ ಯಾವ ಒಂದು ಪ್ರಕರಣ ಕೂಡ ಯಾರಿಂದನೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅದನ್ನ ನಾವು ಫೈನಲ್ ಮಾಡಿಕೊಂಡು ಈಗ ಕರಡು ಮತದಾರರ ಪಟ್ಟಿಯನ್ನು ನಾವು ಸಿದ್ಧಪಡಿಸಿದ್ವಿ. ಕರಡು ಮತದಾರರ ಪಟ್ಟಿಯಲ್ಲಿ 13,30,905 ಮತದಾರರಿರ್ತಾರೆ. ಈ ಮತದಾರರಲ್ಲಿ ಕೆಲವು ಮತದಾರರಿಗೆ ನಾವು ಮತ್ತೆ ನೋಟಿಸನ್ನು ಕೊಡ್ತೀವಿ. ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಆದರೂ ಕೂಡ ನಾವು ಅವ್ರಿಗೆ ನೋಟಿಸನ್ನು ಕೊಡ್ತೀವಿ. ಆ ಸಂಖ್ಯೆ ಬಂದು 48,668. ಇದು ಯಾಕೆ ಅಂತ ಹೇಳಿದ್ರೆ, ಒಂದು ಈ ನೋ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಫಿಲ್ ಮಾಡೋದಲ್ದೇನೆ 2002ರಲ್ಲಿ ತಮ್ಮ ಮಾಹಿತಿ ಆಗಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಮತದಾತನ ಆಗಿರದೇ ಇದ್ದಿದ್ರೆ ಅವರ ತಂದೆ ತಾಯಿ ಅಥವಾ ತಾತ ಅಜ್ಜಿ ಅವರ ಮಾಹಿತಿಯನ್ನು ಕೊಡಬೇಕಾಗಿರ್ತದೆ. ಸೊ ಇದಕ್ಕೆ ನಾವು ಪ್ರೊಜಿನಿ ಮ್ಯಾಪಿಂಗ್ ಅಥವಾ ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಇದನ್ನ ಮಾಡದೇ ಇದ್ದಂತ ಪ್ರಕರಣಗಳಲ್ಲಿ ಅದು 15,164 ಇದೆ. ಸೊ ಈ ಪ್ರಕರಣಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಅವರು ಈ ಎನ್ಯುಮರೇಷನ್ ಫಾರ್ಮ್ಸ್ ಅಲ್ಲಿ ಸೀಮಿತ ಮಾಹಿತಿಯನ್ನು ಕೊಟ್ಟು ಮ್ಯಾಪಿಂಗ್ ಡೇಟಾವನ್ನು ಫಿಲ್ ಮಾಡದೆ ಸೈನ್ ಮಾಡಿ ಕೊಟ್ಟಿರ್ತಾರೆ. ಅಥವಾ ಇನ್ನೂ ಎಕ್ಸ್ಟ್ರೀಮ್ ಕೇಸ್ ಹೇಳೋದಾದ್ರೆ, ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದೀವಿ ಅದರಲ್ಲಿ ಏನು ಫಿಲ್ ಮಾಡದೆ ಕೇವಲ ಸೈನ್ ಮಾಡಿ ಕೊಟ್ಟಿದ್ರು ಕೂಡ ಅವ್ರ ಹೆಸರು ಇಲ್ಲಿ ಬಂದಿರ್ತದೆ. ಸೊ ಇಂಥವ್ರಿಗೆ ನಾವು 15,000 ಜನರಿಗೆ ಮಾಹಿತಿಯನ್ನ ಕೋರಿ ನೋಟಿಸ್ ಅನ್ನ ಕೊಡ್ತೀವಿ. ಅವರು ಈಗ ಮತ್ತೆ 2002ರ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತೆ. ಅವರು ಅದು 2002ರಲ್ಲಿ ಅವರು ಮತದಾರರಾಗಿದ್ರೆ ಎಲ್ಲಿ ಏನು ಅಂತ ಆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಅವರ ಮತದಾರರಾಗದೇ ಇದ್ದಿದ್ರೆ ನಾನು ಹೇಳಿದಾಗೆ ಅವರ ಸಂಬಂಧಿಕರ ತಂದೆ ತಾಯಿ ತಾತ ಮತ್ತು ಅಥವಾ ಅಜ್ಜಿ ಈ 4 ಜನರದ್ದು ಮಾತ್ರ ಇವ್ರ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶ ಇರ್ತದೆ. ಆನಂತರ ಇನ್ನು ಕೆಲವು 33,504 ಪ್ರಕರಣಗಳಲ್ಲಿ ಕೆಲವು ಎನಾಮಲಿಗಳನ್ನು ನಾವು ಕಂಡುಕೊಂಡಿದ್ವಿ. ಇದು ಸಿಸ್ಟಮ್ ಜನರೇಟೆಡ್ ಎನಾಮಲಿ ಆಗಿರ್ತದೆ. ಅದರಲ್ಲಿ ತಂದೆ ಮತ್ತು ಮಗನ ವಯಸ್ಸಿನಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಅಂತರ ಇರ್ತದೆ. ಸಾಮಾನ್ಯವಾಗಿ ಎಷ್ಟು ಅಂತರ ಇರಬೇಕೋ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರ್ತಕ್ಕಂಥ ಅಂತರ ಇರ್ತದೆ. 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು ತಂದೆ ಮಗನ ವಯಸ್ಸಿನ ಅಂತರ. ಆನಂತರ ತಾತ ಮತ್ತು ಮೊಮ್ಮಗ ಇವರ ವಯಸ್ಸಿನಲ್ಲೂ ಕೂಡ 40 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಅಂತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವುಗಳು ಇಲ್ಲಿ ಎನಾಮಲಿ ಅಂತ ಹೇಳಿ ನಮ್ಗೆ ಬಂದಿರ್ತದೆ. ಸೊ ಇವ್ರಿಗೆ ನಾವು ಮತ್ತೆ ನೋಟಿಸನ್ನ ಕೊಡ್ತೀವಿ. ಇವರು ಕೂಡ ತಮ್ಮ ಅಡಿಷನಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು, ಯಾಕೆಂತ ಹೇಳಿದ್ರೆ ಇದು ಆಗಬಾರ್ದು ಅಂತಲ್ಲ, ಆಗಿರೋ ಸಾಧ್ಯತೆನೂ ಇರಬಹುದು, ಬಟ್ ಅದನ್ನ ರೀಅಶ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾವು ನೋಟಿಸ್ ಅನ್ನ ಕೊಟ್ಟು ಅದನ್ನ ಖಚಿತತೆ ಪಡಿಸ್ಕೊಂಡ ನಂತರ ಈ 48,000 ಏನಿದ್ದಾರೆ ಅವರು ಫೈನಲ್ ನಲ್ಲಿ ಬರ್ತಾರೆ. ಖಚಿತತೆ ಪಡಿಸಿದರ ನಂತರ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಇವರು ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಯಾವುದೇ ಮತದಾರರನ್ನ ಡೌಟ್ ಪಡ್ತಾ ಇಲ್ಲ. ಇಲ್ಲಿ ನಮ್ಮ ಮಾಹಿತಿ ಪ್ರಕಾರ ಮತದಾರರು ನಮಗೆ ಒದಗಿಸಿದಂತ ಮಾಹಿತಿ ಪ್ರಕಾರ ಈ ಕರಡು ಮತದಾರರ ಪಟ್ಟಿಯನ್ನ ಮಾಡಿದೀವಿ. ಇದರಲ್ಲಿ ಇರೋದೇ ಫೈನಲ್ ಅಂತಾನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಮತದಾರರ ಪರಿಷ್ಕರಣೆ ಏನು ನಡೀತು ನಮ್ದು SIR ಹಂತದಲ್ಲಿ ಸರ್ಕಾರಿ ನೌಕರ ಆಗಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ
ಬೇರೆ ಕ್ಷೇತ್ರದಿಂದ ಇಲ್ಲಿ ಬಂದಿರಬಹುದು. ಆವಾಗ ಅವನಿಗೆ ಇನ್ಮೇಲೆ ಅವನು ಇಲ್ಲೇ ಇರುವಂತ ಇಚ್ಛೆ ವ್ಯಕ್ತಪಡಿಸಿದ್ರೆ ಆರ್ಡಿನರಿ ರೆಸಿಡೆಂಟ್ ಅಂತ ಆಗೋಕ್ಕೆ ಇದ್ದಂಥ ಸಂದರ್ಭದಲ್ಲಿ ಅವನು ಇಲ್ಲಿ ಎಲೆಕ್ಟರ್ ಆಗೋಕ್ಕೆ ಇಚ್ಛೆ ಪಡ್ತಾನೆ. ಸೊ ಆವಾಗ ಅವ್ರಿಗೆ ಇಲ್ಲಿ ಈ SIR ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂತ ಹೇಳಿದ್ರೆ ಅವ್ರ ಮತದಾರರೇ ಅಲ್ಲ ಅಂತ ಅರ್ಥ ಅಲ್ಲ. ಇದಾದ ನಂತರ ನಾವು ಇವತ್ತಿನಿಂದ ಈಗ ಫ್ರೀಸ್ ಏನು ಮಾಡಿದ್ವಿ ಫಾರ್ಮ್ 6, 7 ಮತ್ತು 8 ಅದನ್ನ ಓಪನ್ ಮಾಡ್ತೀವಿ. 6ನೇ ಫಾರ್ಮ್ 6 ಅನ್ನ ಕೊಟ್ಟು ಮತ್ತೆ ಅವರು ರೀ ಎಂಟ್ರಿ ಆಗೋದಕ್ಕೂ ಕೂಡ ಅವಕಾಶ ಇದೆ ಇವತ್ತಿನಿಂದ. ಬಟ್ ಒಂದೇ ಒಂದು ಬದಲಾವಣೆ, ಫಾರ್ಮ್ 6 ಅನ್ನ ಮುಂಚೆ ನಾವು ಕೇವಲ ಒಂದು ಡಿಕ್ಲರೇಷನ್ ಆನಂತರ ಫಾರ್ಮ್ಸ್ ಅನ್ನ ಫಿಲ್ ಮಾಡಿ ಮಾಹಿತಿಯನ್ನು ತೆಗೆದುಕೊಡ್ತಿದ್ವಿ. ಇನ್ನು ಮೇಲೆ ಈ SIR ಪ್ರಕ್ರಿಯೆಯಲ್ಲಿ ಏನು ಮ್ಯಾಪಿಂಗ್ ಪ್ರಕ್ರಿಯೆ ಆಯಿತೋ ಅದನ್ನು ಕೂಡ ಈ ಮುಂದೆ ಅವರು ಕೊಡಬೇಕಾಗುತ್ತೆ. ಫಾರ್ಮ್ 6 ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ 2002ರ ಲಿಂಕೇಜಸ್ ಅನ್ನ ಕೂಡ ಅವರು ಫಾರ್ಮ್ 6 ಒಟ್ಟಿಗೆ ಕೊಡಬೇಕಾಗುತ್ತೆ. ಸೊ ಈ ಎರಡು ಪ್ರಕ್ರಿಯೆ ಮೂಲಕ ಅವರು ಮತ್ತೆ ಒಳಗಡೆ ಬರೋದಕ್ಕೂ ಕೂಡ ಅವಕಾಶ ಇರ್ತದೆ. ಸೊ ನಮ್ಮ ಜಿಲ್ಲಾಡಳಿತ ಅಥವಾ ಇಲೆಕ್ಷನ್ ಕಮಿಷನ್ ವತಿಯಿಂದ ನಾವು 48,668 ನೋಟಿಸ್ ಅನ್ನ ಕೊಡ್ತೀವಿ. ಅದನ್ನ ಯಾವ ರೀತಿ ನಾವು ಹಿಯರ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಟೋಟಲ್ ಆಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ERO ಇರ್ತಾರೆ, ಒಬ್ಬ AERO ಇರ್ತಾರೆ ಸಾಮಾನ್ಯವಾಗಿ. ಆನಂತರ ಕೆಲವು ಕಡೆ ವರ್ಕ್ ಲೋಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಅನುಮೋದಿಸಿದ್ರೆ ಮಾತ್ರ ಅಡಿಷನಲ್ AEROಗಳು ಕೂಡ ಇರ್ತಾರೆ. ಫಾರ್ ಎಕ್ಸಾಂಪಲ್ ತೀರ್ಥಹಳ್ಳಿಯಲ್ಲಿ ಮುಂಚೆ AERO 3 ಇತ್ತು. ಸೊ ಈ ರೀತಿ ಅಡಿಷನಲ್ AEROಗಳನ್ನು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಅದು ಸಾಮಾನ್ಯ ಪ್ರಕ್ರಿಯೆಯಲ್ಲಿ. ಈ SIR ಪ್ರಕ್ರಿಯೆಯಲ್ಲಿ ಯಾಕೆಂತ ಹೇಳಿದ್ರೆ ನಾವು 48,000 ಜನರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರದ್ದು ಹಿಯರಿಂಗ್ ಮಾಡಿ ಒಂದು ತಾತ್ವಿಕ ಕೊನೆ ಏನು ಬರಬೇಕಾಗುತ್ತೆ, ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಈ ಎಲ್ಲ ಪ್ರಕ್ರಿಯೆಯನ್ನ ನಿಭಾಯಿಸೋದಕ್ಕೆ ಕೇವಲ 10 ಅಥವಾ 11 ಜನಕ್ಕೆ ಆಗೋದಿಲ್ಲ ಅಂತ ಮನಗಂಡು ನಾವು ಇಡೀ ಜಿಲ್ಲೆಯಾದ್ಯಂತ ಹೆಚ್ಚುವರಿಯಾಗಿ 266 ಅಡಿಷನಲ್ ERO ಇವುಗಳನ್ನ ನಾವು ನೇಮಕ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಇಟ್ಟಿದ್ದೀವಿ. ಅದು ಮುಂಚೆ ಇದ್ದಂಥದ್ದು ಮತ್ತು ಅಡಿಷನಲ್ ಆಗಿ ಕೋರಿರ್ತಕ್ಕಂಥದ್ದು ಎರಡೂ ಸೇರಿ ನಮಗೆ 277 AEROಗಳು ನಮಗೆ ಬರ್ತಾರೆ. ಸೊ ಇದು ಯಾವ ರೀತಿ ನಾವು ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ರೆ, ಈ ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಮತದಾರರು ತುಂಬಾ ದೂರ ಪ್ರಯಾಣ ಮಾಡುವಂತ ಪರಿಸ್ಥಿತಿ ಬರಬಾರ್ದು. ಯಾಕೆಂತ ಹೇಳಿದ್ರೆ EROಗಳು ಕೇವಲ ತಮ್ಮ ವಿಧಾನಸಭಾ ಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಅಲ್ಲಿರ್ತಾರೆ. ಫಾರ್ ಎಕ್ಸಾಂಪಲ್ ಸಾಗರದವರು ಸಾಗರದಲ್ಲಿದ್ದಾರೆ, ಶಿಕಾರಿಪುರದವರು ಅಲ್ಲಿರ್ತಾರೆ, ಶಿವಮೊಗ್ಗದವರು ಇಲ್ಲಿರ್ತಾರೆ, ಅನಂತರ ರೂರಲ್ ಅವರು ಇಲ್ಲೇ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇಡೀ ಸಾಗರ ಕ್ಷೇತ್ರದ ಮತದಾರರು ಪ್ರತಿಯೊಬ್ರು ಯಾರಿಗೆ ನಾವು ನೋಟಿಸ್ ಕೊಡ್ತೀವಿ ಪ್ರತಿಯೊಬ್ರು ಸಾಗರಕ್ಕೇನೆ ಬಂದು ತಮ್ಮ ಸ್ಪಷ್ಟೀಕರಣವನ್ನ ಅಥವಾ ಹೆಚ್ಚುವರಿ ದಾಖಲೆಯನ್ನ ಕೊಡಬೇಕು ಅನ್ನುವಂಥದ್ದು ಕಷ್ಟ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು 2 ಕ್ರಮಗಳನ್ನ ಕೈಗೊಂಡಿದ್ದೀವಿ. ಒಂದು, ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಒಬ್ಬ AEROಗಳನ್ನ ಕೊಡೋದಕ್ಕೆ, ಆನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು AERO ಬಂದು ಅಲ್ಲಿ ವಿಚಾರಣೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಸೊ ಗ್ರಾಮ ಪಂಚಾಯಿತಿ ಅಂತ ಬಂತು ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿಗೆ 4 ರಿಂದ 5, 6, 7 ಈ ರೀತಿ ಹಳ್ಳಿಗಳು ಇರಬಹುದು. ಸೊ ಅದರ ಬೇಸಿಸ್ ಮೇಲೆ ನಾವು ಅಷ್ಟು ಮತದಾರರಿಗೆ ಏನು ಇನ್ಕನ್ವೀನಿಯನ್ಸ್ ಇದೆ ಅದನ್ನ ರಿಡ್ಯೂಸ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅನಾಲಿಸಿಸ್ ಕೂಡ ಮಾಡಿದೀವಿ. ಯಾಕೆಂತ ಹೇಳಿದ್ರೆ 48,000 ಏನಿದೆ ಅದನ್ನ ನಾವು 2 ತಿಂಗಳ ಅವಧಿಯಲ್ಲಿ ವಿಚಾರಣೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 277 ಏನು ಅಡಿಷನಲ್ ERO ಮಾಡಿದೀವಿ, ಅವ್ರಿಗೆ ಪ್ರತಿಯೊಬ್ಬರಿಗೂ ಎಷ್ಟು ನೋಟಿಸ್ ಬರುತ್ತೆ ಅಥವಾ ಎಷ್ಟು ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಅನ್ನೋಂಥದ್ದನ್ನು ಕೂಡ ನಾನು ಲಾಸ್ಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ 284 ಒಬ್ಬ ERO. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ 45 ದಿವಸ ಅಂತಾನೆ ಅನ್ಕೊಳ್ಬಹುದು. ಯಾಕಂತ ಹೇಳಿದ್ರೆ 60 ದಿವಸ ಇದ್ರೂ ಕೂಡ ನಾನ್ ವರ್ಕಿಂಗ್ ಡೇ ಅಥವಾ ಅಧಿಕಾರಿ ಅಲಭ್ಯತೆ ಇದೆಲ್ಲ ಇದ್ದು ನಾವು 45 ದಿವಸ ಅಂತ ಅನ್ಕೊಂಡ್ರು ಕೂಡ 45 ದಿವಸದಲ್ಲಿ ಅವರು ಒಂದು 280 ಅಥವಾ ರೌಂಡ್ ಆಗಿ ಒಂದು ಅಂದಾಜಾಗಿ 300 ಅಂತ ಅನ್ಕೊಳ್ಳಿ, 300 ಪ್ರಕರಣಗಳನ್ನ ಮಾತ್ರ ಹಿಯರ್ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಆದಷ್ಟು ನಮ್ಮ EROಗಳಿಗೂ ಕೂಡ ಜಾಸ್ತಿ ಒತ್ತಡ ಇಲ್ಲದೆ, ಆನಂತರ ಮತದಾರರಿಗೆ ಹೆಚ್ಚಿನ ಇನ್ಕನ್ವೀನಿಯನ್ಸ್ ಆಗದೆ ಈ ವಿಚಾರಣಾ ಪ್ರಕ್ರಿಯೆಯನ್ನ ಮುಗಿಸ್ಬೇಕು ಅನ್ನುವಂಥ ಉದ್ದೇಶವನ್ನ ಹೊಂದಿದ್ದೀವಿ.
ಸೊ ಈ 48,000 ಏನು ನೋಟಿಸನ್ನು ನಾವು ಕೊಡ್ತೀವಿ, ಇದನ್ನು ಹೊರತುಪಡಿಸಿ ಈಗ ನಾವೇನು ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸ್ತಾ ಇದ್ದೀವಿ, ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ದರೆ ಮತದಾರರಿಗೆ ಅದನ್ನ ಗಮನಕ್ಕೆ ಬಂದಾಗ ಅವರು ಕೂಡ ಸೋಮುಖವಾಗಿ ನಮಗೆ ಮತ್ತೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಅಂತ ಅದಕ್ಕೆ ಹೇಳ್ತಾ ಇರೋದು. ಇದನ್ನು ಅವರು ಕೂಡ ಅದನ್ನು ಸರಿಪಡಿಸೋದಕ್ಕೆ ಅಥವಾ ತಪ್ಪಾಗಿದೆ ಅಂತ ಅಹವಾಲನ್ನು ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಆ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗಳನ್ನು ಕೂಡ ಇದೇ AER ಅವರು ಹಿಯರ್ ಮಾಡ್ತಾರೆ. ಸೊ ಇಷ್ಟು ಪ್ರಕ್ರಿಯೆಗಳನ್ನು ನಾವು 2 ತಿಂಗಳಲ್ಲಿ ಮಾಡಿ ಕೊನೆಗೆ 27 ಅಕ್ಟೋಬರ್ ಅಂದು ನಾವು ಫೈನಲ್ ಪಬ್ಲಿಕೇಶನ್ ಅನ್ನ ಮಾಡ್ತೀವಿ. ಸೊ ಅಲ್ಲಿಗೆ ನಮ್ಮ SIR ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಇದು SIR ಪ್ರಕ್ರಿಯೆ ಆದರೆ ನಾನು ಆಗಲೇ ಹೇಳಿದೆ, ಬಟ್ ಆದರೂ ಕೂಡ ಇನ್ನೊಂದ್ಸರಿ ರಿಪಿಟೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಿಂದ ನಾವು ಎಲ್ಲ ರೀತಿಯ ಫಾರ್ಮ್ಸ್ ಅನ್ನು ಕೂಡ ರಿಸೀವ್ ಮಾಡ್ತೀವಿ. ಫಾರ್ಮ್ 6, 7 and 8 ಎಲ್ಲವನ್ನೂ ಕೂಡ ರಿಸೀವ್ ಮಾಡ್ತೀವಿ. ಇದಕ್ಕೆ ನಾವು ಜೂನ್ 16ರಿಂದ ಅದನ್ನು ಫ್ರೀಸ್ ಮಾಡಿದ್ವಿ. ಇವತ್ತು ಡ್ರಾಫ್ಟ್ ಮತದಾರರ ಪಟ್ಟಿ ಪಬ್ಲಿಷ್ ಆಗಿರೋದ್ರಿಂದ ಇವತ್ತಿನಿಂದ ಅದನ್ನು ಓಪನ್ ಮಾಡ್ತೀವಿ. ಎಲ್ಲರೂ ಕೂಡ ಅದನ್ನು ಕೊಡೋದಕ್ಕೆ ಮುಕ್ತರಾಗಿದ್ದಾರೆ. ಓನ್ಲಿ ಬದಲಾವಣೆ ಇದು ಕೂಡ ರಿಪಿಟೇಷನ್. ಫಾರ್ಮ್ 6 ಒಟ್ಟಿಗೆ 2002ರ ಮ್ಯಾಪಿಂಗ್ ಮಾಹಿತಿಯನ್ನು ಕೂಡ ತಾವೆಲ್ಲರೂ ಕೂಡ ಕೊಡಬೇಕಾಗತ್ತೆ. ಸೊ ಸಾರ್ವಜನಿಕರಲ್ಲಿ ಹಾಗೂ ಎಲ್ಲ ಮತದಾರರಲ್ಲಿ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ, ಮಾಧ್ಯಮಗಳಲ್ಲಿ ನಾನು ಕೋರ್ಕೊಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ಪ್ರಕ್ರಿಯೆಯಲ್ಲಿ ಇಲ್ಲಿಯವರೆಗೆ ತಾವು ಯಾವ ರೀತಿ ನಮಗೆ ಸಹಕಾರ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಆನಂತರ ನಾವು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನು ಯಾವ ರೀತಿ ಇಲ್ಲಿವರೆಗೆ ಮೇಂಟೈನ್ ಮಾಡಿದ್ದೀವಿ, ಅದೇ ರೀತಿಯ ಟ್ರಾನ್ಸ್ಪರೆನ್ಸಿಯನ್ನು, ಪಾರದರ್ಶಕತೆಯನ್ನು ಮುಂದಿನ ಪ್ರಕ್ರಿಯೆಯಲ್ಲಿ ಕೂಡ ಮಾಡ್ತೀವಿ. ಯಾವುದೇ ರೀತಿಯ ಸಂದೇಹಗಳಾಗಲಿ, ನ್ಯೂನತೆಗಳಾಗಲಿ ತಮ್ಮ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಕೂಡ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.